राजी हाँ ये मेथी और झींगा का हाँ दोनों मिक्स मसाला बना दो। ठीक है। ಅಸ್ಸಲಾಮಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ. ಸೊ ನೋಡಿ, ನಾನು ಫಸ್ಟಿಗೆ ಒಂದು ಪಾತ್ರೆ ಇಟ್ಟಿದ್ದೇನೆ. ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಆಮೇಲೆ ನಾನು ಹಾಕ್ತಾಯಿದ್ದೇನೆ ನೀರುಳ್ಳಿ. ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ, ತುಂಬ ಜಾಸ್ತಿ ಅಲ್ಲ, ಒಂದು ಹದ ಆಗಿ. ಆಮೇಲೆ ನಾನು ಅದಕ್ಕೆ ಹಾಕ್ತಿದ್ದೇನೆ ಒಂದು 3 ದೊಡ್ಡ ತುಂಡು ನೀರುಳ್ಳಿ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ತಾಯಿದ್ದೇನೆ. ನನ್ನ ಹಸ್ಬೆಂಡಿಗೆ ಇವತ್ತು ತಿನ್ನಲಿಕ್ಕೆ ಆಸೆ ಆಗಿದೆ ಮೆತ್ತೆ ಮತ್ತು ಎಟ್ಟಿದ್ದು ಮಸಾಲ. ಸೊ ಹಾಗಾಗಿ ಮಾಡಿಕೊಡು ಅಂತ ಹೇಳಿ ಅನಿಸಿತ್ತು. ಸೊ ಮಾಡಿಕೊಡ್ತಾ ಇದ್ದೇನೆ. ನಾನು ಅವರು ಏನು ಮಾಡಿಕೊಡು ಅಂತ ಹೇಳಿದರೆ ಆ ಟೈಮಲ್ಲಿ ನಾನು ಅವರಿಗೆ ಮಾಡಿಕೊಡ್ತೇನೆ. ಸೊ ಹಾಗೆ ನನ್ನ ಮಕ್ಕಳಾಗಲಿ ನನ್ನ ಹಸ್ಬೆಂಡ್ ಆಗಲಿ ಏನಾದರೂ ಮಾಡು ಅಂತ ಹೇಳಿದರೆ ನಾನು ಖಂಡಿತವಾಗಿ ಆದಷ್ಟು ಅವರಿಗೆ ಮಾಡಿಕೊಡಲಿಕ್ಕೆ ಟ್ರೈ ಮಾಡ್ತಾ ಇರ್ತೇನೆ. ನೋಡಿ, ನೀರುಳ್ಳಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು 2 ಟೊಮೆಟೊ ಹಾಕ್ತಾಯಿದ್ದೇನೆ. ಒಳ್ಳೆಯಿಂದ ಸ್ಮೂತ್ ಆಗಲಿ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತೇನೆ. ಯಾಕಂದರೆ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗನೆ ಸ್ಮೂತ್ ಆಗುತ್ತೆ. ಅದಕ್ಕೆ ಒಳ್ಳೆಯಿಂದ ಫ್ರೈ ಆಗಬೇಕು. ಯಾಕಂದರೆ ಟೊಮೆಟೊ ಒಳ್ಳೆಯಿಂದ ಸ್ಮೂತ್ ಆಗಬೇಕು. ಈ ಟೈಮಲ್ಲಿ ನಾನು ಎಟ್ಟಿ ಹಾಕ್ತಾ ಇದ್ದೇನೆ. ಎಟ್ಟಿ ಒಳ್ಳೆಯಿಂದ ಕ್ಲೀನ್ ಮಾಡಿದ್ದೇನೆ. ಆಮೇಲೆ ಎಟ್ಟಿ ಹಾಕ್ತಾ ಇದ್ದೇನೆ. ಸೊ ಒಳ್ಳೆಯಿಂದ ಎಟ್ಟಿ ಇದಾಗ್ತಾ ಉಂಟು. ಆ ಟೈಮಲ್ಲಿ ನಾನು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡಿ ಹಾಕ್ತಾ ಇದ್ದೇನೆ. ನಾನು ಫ್ರೆಶ್ ಪೇಸ್ಟ್ ಮಾಡೋದು, ಫ್ರಿಜ್ಜಲ್ಲಿ ಇಟ್ಟೆಲ್ಲ ಇಡೋದಿಲ್ಲ ನಾನು. ನನ್ನ ಹಸ್ಬೆಂಡ್ಗೆ ಇಷ್ಟ ಅಲ್ಲ ಮತ್ತು ನನಗೆ ಇಷ್ಟ ಆಗೋದಿಲ್ಲ. ನನ್ನ ರೆಸಿಪಿ ಒಳ್ಳೆಯದಾಗೋದಿಲ್ಲ ಅಂತ ಅನಿಸುತ್ತೆ ನನಗೆ. ಅದಕ್ಕೆ ನಾನು ಪೇಸ್ಟ್ ಮಾಡಿ ಇಡೋದಿಲ್ಲ. ಸೊ ನನಗೆ ಯಾವಾಗ ಬೇಕು ಆವಾಗ ನಾನು ಹಾಕೋದು. ಇಲ್ಲಾಂದರೆ ನಾನು ಲೈಟ್ ಇಲ್ಲ ಅಂದರೆ ಗುದ್ದಿ ಬೇಕಾದರೂ ಹಾಕ್ತೇನೆ. ಬಟ್ ಪೇಸ್ಟ್ ಮಾಡಿ ಇಡಲ್ಲ ಫ್ರಿಜ್ಜಲ್ಲಿ. ಸೊ ನೋಡಿ, ಆಟೋಮೆಟಿಕ್ಕಾಗಿ ನೀರು ಬಿಡುತ್ತದೆ. ನೀರು ಹಾಕಬೇಡಿ. ಈ ಟೈಮಲ್ಲಿ ನಾನು 1 ಚಮಚದಷ್ಟು ಜೀರಿಗೆ ಪೌಡರ್, 1 ಚಮಚದಷ್ಟು ಕೊತ್ತಂಬರಿ ಪೌಡರ್, ಒಂದು 1/4 ಚಮಚದಷ್ಟು ಗರಂ ಮಸಾಲೆ ಪೌಡರ್, 1/4 ಚಮಚದಷ್ಟು ಪೆಪ್ಪರ್ ಪೌಡರ್ ಮತ್ತು 1 ಚಮಚದಷ್ಟು 1-2 ಚಮಚದಷ್ಟು ಮೆಣಸಿನ ಹುಡಿ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿ. ನಾವು ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಮೆತ್ತೆ ಸೊಪ್ಪು ತಿನ್ನಲ್ಲ, ಕಹಿ ಆಗುತ್ತೆ ಅಂತ ಹೇಳ್ತಾರೆ. ಖಂಡಿತವಾಗ್ಲಿ ಈ ಥರ ಮಾಡಿ. ಸ್ವಲ್ಪನೂ ಕಹಿ ಆಗಲ್ಲ, ಇಲ್ಲದ್ರೂ ಕಹಿ ಆಗಲ್ಲ ಮೆತ್ತೆ ಸೊಪ್ಪು. ಅದಕ್ಕೆ ಒಂದು ಟಿಪ್ಸ್ ಇದೆ, ನನಗೆ ಹೇಳ್ತೀನಿ ಯಾವ ಥರ ಅಂತ ಹೇಳಿ. ಸೊ ಕಹಿ ಆಗಲ್ಲ. ಮತ್ತು ಅರ್ಧ ಚಮಚದಷ್ಟು ಹಳದಿ ಪೌಡರ್ ನಾನು ಹಾಕ್ತಾಯಿದ್ದೀನಿ. ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೀರನ್ನು ಹಾಕಬೇಡಿ. ನಾನು ನಿಮಗೆ ಹೇಳ್ತೇನೆ, ಬೇಕಾದರೆ ನೀರು ಹಾಕಿ, ಇಲ್ಲಾದರೆ ಬೇಡ. ಸೊ ಇದರಲ್ಲಿ ನೀರು ಬಿಡುತ್ತೆ ಸ್ವಲ್ಪ ಆದರೂ. ಅಂದರೆ ಗ್ಯಾಸನ್ನು ಸ್ವಲ್ಪ ಫಾಸ್ಟ್ ಇಡಿ, ಆಮೇಲೆ ಸ್ಲೋ ಆಗಿ ಇಡ್ತಾ ಇರ್ತೀನಿ. ಸೊ ಮೆತ್ತೆ ಸೊಪ್ಪು ಮಕ್ಕಳು ತಿನ್ನಲ್ಲ. ನಾನ್ ವೆಜ್ ತಿನ್ನೋರು ಈ ಥರ ನೀವು ಎಟ್ಟಿ ಹಾಕಿ ಮಕ್ಕಳಿಗೆ ಕೊಡ್ಬೋದು. ವೆಜ್ ತಿನ್ನೋರು ಆಲೂಗಡ್ಡೆ ಹಾಕಿ ಎಟ್ಟಿಯ ಬದಲು. ಸೊ ಎರಡೂ ಆಗುತ್ತೆ. ನಾನು ನೆಕ್ಸ್ಟ್ ಟೈಮ್ ನಿಮಗೆ ತೋರಿಸ್ತೇನೆ ಆಲೂಗಡ್ಡೆ ಮೆತ್ತೆ ಸೊಪ್ಪು ಯಾವ ಥರ ಮಾಡೋದು ಅಂತ. ತುಂಬ ಟೇಸ್ಟಿ ಆಗುತ್ತೆ ನೋಡಿ. ಈಗ ಬಾಯಿ ನಾನು ಓಪನ್ ಮಾಡ್ತೇನೆ. ನೋಡಿ, ನೀರು ಬಿಟ್ಟಿದೆ, ನೀರು ಹಾಕಬೇಕಂತಲ್ಲ. ಈ ಟೈಮಲ್ಲಿ ನಾನು ಮೆತ್ತೆ ಸೊಪ್ಪು ಹಾಕ್ತಾಯಿದ್ದೇನೆ. ಇದನ್ನು ನೆನಪಿಟ್ಕೊಳ್ಳಿ, ಮೆತ್ತೆ ಸೊಪ್ಪನ್ನು ಚೂರಿಯಲ್ಲಿ ಕಟ್ ಮಾಡಿಬಿಡಿ, ಚಾಕಲ್ಲಿ ಕಟ್ ಮಾಡಿಬಿಡಿ, ಕೈಯಲ್ಲಿ ಕಟ್ ಮಾಡಬೇಕು. ನಾನು ನಿಮಗೆ ತೋರಿಸ್ತೇನೆ. ಕೈಯಲ್ಲಿ ಕಟ್ ಮಾಡೋದರಿಂದ ಕಹಿ ಆಗಲ್ಲ. ಮತ್ತು ನಾವು ಮೆತ್ತೆ ಸೊಪ್ಪು ಹಾಕಿದ ನಂತರ ಪ್ಲೇಟು ಮುಚ್ಚಬಾರ್ದು, ಓಪನ್ ಇಡಬೇಕು. ನೋಡಿ, ಈ ಥರ ಕೈಯಲ್ಲಿ ಕಟ್ ಮಾಡ್ಕೊಳ್ಬೇಕು. ಕೈಯಲ್ಲಿ ಕಟ್ ಮಾಡೋದರಿಂದ ಕಹಿ ಆಗಲ್ಲ. ಪ್ಲೇಟ್ ಮುಚ್ಚಬಾರ್ದು. ಮೆತ್ತೆ ಸೊಪ್ಪು ನೀವು ಪಲ್ಯ ಬೇಕಾದರೆ ಮಾಡಿ, ಇಲ್ಲಾಂದರೆ ನೀವು ಈ ಥರ ಮಾಡಿದ್ರೂ ಕಹಿ ಸ್ವಲ್ಪನೂ ಆಗಲ್ಲ. ಖಂಡಿತ ಟ್ರೈ ಮಾಡಿ, ಈ ಥರ ಮಾಡಲಿಕ್ಕೆ ಸ್ವಲ್ಪನೂ ಕಹಿ ಬರಲ್ಲ. ನಾವು ಚೂರಿಯಲ್ಲಿ ಕಟ್ ಮಾಡಿದರೆ ಮತ್ತು ಪ್ಲೇಟನ್ನು ಮುಚ್ಚಿಟ್ಟರೆ ಕಹಿ ಆಗುತ್ತೆ. ಬೇಯೋ ತನಕ ನಾನು ಪ್ಲೇಟು ಮುಚ್ಚಿಡಲ್ಲ ಮತ್ತು ನಾನು ಚೂರಿಯಲ್ಲಿ ಕಟ್ ಮಾಡಲ್ಲ. ಸೊ ಇದರಿಂದ ಕಹಿ ಆಗೋದಿಲ್ಲ, ಸ್ವಲ್ಪನೂ ಗೊತ್ತಾಗೋದಿಲ್ಲ. ನನ್ನ ಚಿಕ್ಕ ಮಗು ಸಹ ತಿಂತಾನೆ, ಅವನು ಸಹ ಕಹಿ ಆಗೋದಿಲ್ಲ. ಅದಕ್ಕೆ ಅವನು ತಿಂತಾ ಇದ್ದಾನೆ. ಇಲ್ಲದ್ರೆ ಮಕ್ಕಳು ತಿನ್ನೋದಿಲ್ಲ ಕಹಿ ಆಗುತ್ತೆ ಅಂತ ಹೇಳಿ. ಸೊ ಕೈಯಲ್ಲಿ ಕಟ್ ಮಾಡಿ. ಸೊ ಈಗ ನೋಡಿ, ಇದು ನಾನು ಓಪನೇ ಇಡ್ತೇನೆ. ಇದರಲ್ಲಿ ಸ್ವಲ್ಪ ನೀರು ಬಿಡುತ್ತೆ, ಮೆತ್ತೆ ಸೊಪ್ಪಿಂದನೂ ಸ್ವಲ್ಪ ನೀರು ಬಿಡುತ್ತೆ. ನಾನು ಅಂದರೆ ಸ್ವಲ್ಪ ಮಸಾಲ ಥರ ಮಾಡ್ತಾ ಇರೋದು. ನಾನಂದರೆ ಇದಕ್ಕೆ ಚಪಾತಿಗೆ, ರೈಸಿಗೆ ಎಲ್ಲ ತುಂಬ ಒಳ್ಳೆ ಆಗುತ್ತೆ ಕಾಂಬಿನೇಷನ್. ನೋಡಿ, ಆಟೋಮೆಟಿಕ್ ನೀರು ಬಿಟ್ಟಿದೆ. ಸೊ ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ, ಅದು ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ನಿಮಗೆ ಅನಿಸಿದರೆ ಉಪ್ಪು ಖಾರ ಹುಳಿ ಎಲ್ಲ ಕಡಿಮೆ ಇದೆ ಅಂತ ಅನಿಸಿದರೆ ಈ ಟೈಮಲ್ಲಿ ಸ್ವಲ್ಪ ಹಾಕಿ. ಟೊಮೆಟೊ ಹುಳಿ ಇದ್ದರಿಂದ ನಾವು ಹುಳಿ ಹಾಕಬೇಕಂತ ಇಲ್ಲ. ಹುಳಿ ಇಲ್ಲ ಅಂದರೆ ಟೊಮೆಟೊ ಸ್ವಲ್ಪ ಲಿಂಬೆ ರಸ ಬೇಕಾದರೂ ಹಾಕ್ಕೊಳ್ಬೋದು. ಖಾರ ಎಲ್ಲ ನೋಡ್ಕೊಳ್ಳಿ.
ಖಾರ ಕಡಿಮೆ ಇದ್ದರೆ ಹಾಕಿ, ಉಪ್ಪು ಕಡಿಮೆ ಇದ್ದರೆ ಹಾಕಿ, ಎಲ್ಲ ಹಾಕಿ ತುಂಬ ಟೇಸ್ಟಿಯಾಗುತ್ತೆ. ಟ್ರೈ ಮಾಡಿ. ರೈಸಿಗೂ, ಚಪಾತಿಗೂ, ನಾನ್, ರೋಟಿಗೂ ಎಲ್ಲದಕ್ಕೂ ಸೂಪರ್ ಆಗುತ್ತೆ. ನೋಡಿ ಯಾವ ಥರ ಬಂದಿದೆ ಅಂತ. ಎಷ್ಟು ಮಕ್ಕಳು ತಿನ್ನೋದಿಲ್ಲ ಮೆಂತ್ಯ ಸೊಪ್ಪು, ದೊಡ್ಡವರು ಸಹ ತಿನ್ನೋದಿಲ್ಲ, ಕಹಿ ಆಗುತ್ತೆ ಅಂತ. ಖಂಡಿತ ಈ ಥರ ಟ್ರೈ ಮಾಡಿ. ವೆಜ್ ತಿನ್ನೋರು ಇದರ ಬದಲಿಗೆ ಆಲೂಗಡ್ಡೆ ಹಾಕಿ, ಇಲ್ಲಾಂದರೆ ಗೋಬಿ ಬೇಕಾದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಆಲೂಗಡ್ಡೆ ಹಾಕಿ ತುಂಬ ಟೇಸ್ಟಿ ಆಗುತ್ತೆ. ಟ್ರೈ ಮಾಡಿ. ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೇನೆ ಆಲೂಗಡ್ಡೆ ಮತ್ತು ಮೆಂತ್ಯ ಸೊಪ್ಪು ಯಾವ ಥರ ವೆಜ್ ತಿನ್ನೋರಿಗೆ ಖಂಡಿತ ಮಾಡಿಕೊಡ್ತೀನಿ. ನೀವು ಎನಿಸ್ಬೋದು ನನ್ನದು ರೆಸಿಪಿ ಜಾಸ್ತಿ ನಾನ್ ವೆಜ್ಜೇ ಬರುತ್ತೆ, ಯಾಕಂದರೆ ನನ್ನ ಮನೆಯಲ್ಲಿ ನಾನ್ ವೆಜ್ಜೇ ಬೇಯ್ತದೆ. ಅದಕ್ಕೋಸ್ಕರ ಮತ್ತು ನಾನು ಇನ್ಸ್ಟಾಗ್ರಾಮ್ ಆನ್ ಮಾಡಿದ್ದೇನೆ. ನನಗೆ ಇನ್ಸ್ಟಾಗ್ರಾಮಲ್ಲಿ ಸಪೋರ್ಟ್ ಮಾಡಿ, ರಾಜಿ ಕಿಚನ್ ಅಂತ ಹೇಳಿ ಫಾಲೋ ಮಾಡಿ. ನೀವು ಯೂಟ್ಯೂಬಲ್ಲಿ ನನಗೆ ತುಂಬ ಪ್ರೀತಿ ಕೊಡ್ತಾ ಇದ್ದೀರಾ, ಅದೇ ಥರ ನನಗೆ ಇನ್ಸ್ಟಾಗ್ರಾಮಲ್ಲಿ ಸಪೋರ್ಟ್ ಮಾಡಿ. ನಾನು ನಿಮಗೋಸ್ಕರ ಇನ್ಸ್ಟಾಗ್ರಾಮ್ ಆನ್ ಮಾಡಿದ್ದೇನೆ, ಯಾಕಂದರೆ ತುಂಬ ಜನ ಹೇಳ್ತಾರೆ ಇನ್ಸ್ಟಾಗ್ರಾಮ್ ಆನ್ ಮಾಡು ಅಂತ. ಸೊ ಅದಕ್ಕೋಸ್ಕರ ಆನ್ ಮಾಡಿದ್ದೇನೆ. ಇನ್ಸ್ಟಾಗ್ರಾಮ್ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ, 1% ಸಹ ಗೊತ್ತಿಲ್ಲ. ಮುಂದೆ ಹೋಗಿ ಸ್ವಲ್ಪ ಕಲಿತೇನೆ. ಯೂಟ್ಯೂಬ್ ಬಗ್ಗೆ ಆದರೆ ಒಂದು 10% ಆದರೂ ಗೊತ್ತು, ಆದರೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ಈಗ ರೆಸಿಪಿ ರೆಡಿ ಆಯಿತು. ನನ್ನ ಹಸ್ಬೆಂಡಿಗೆ ನಾನು ಪ್ಲೇಟಲ್ಲಿ ತೆಗೆದು ಅವರಿಗೆ ಹೋಗಿ ಕೊಡ್ತೀನಿ. ನೋಡು ಅವರು ತಿಂದು ಏನು ಹೇಳ್ತಾರೆ ಅಂತ ಹೇಳಿ. ನೋಡಿ ಯಾವ ಥರ ಬಂದಿದೆ ಅಂತ. ಸ್ವಲ್ಪ ನಿಮಗೆ ನೀರು ಥರ ಬೇಕಾದರೆ ಸ್ವಲ್ಪ ಇಟ್ಕೊಳ್ಳಿ, ಬಟ್ ನೀರು ಥರ ಮಾಡಬೇಡಿ. ಇಷ್ಟೇ ದಪ್ಪ ಇಟ್ಟರೆ ಸಾಕು. ಇನ್ನೂ ಬೇಕಾದರೆ ಡ್ರೈ ಮಾಡ್ಕೊಳ್ಬೋದು, ಬಟ್ ನೀರು ಥರ ಮಾಡಬೇಡಿ. ಗಂಜಿಗಾಗಲಿ, ರೈಸಿಗೆ, ಚಪಾತಿಗೆ, ರೊಟ್ಟಿಗೆ, ನಾನ್ ರೊಟ್ಟಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ. ನೋಡೋಣ ನಮ್ಮ ಹಸ್ಬೆಂಡ್ ಏನು ಹೇಳ್ತಾರೆ ಅಂತ ಹೇಳಿ. ನೋಡಿ ಫ್ಯಾರಿಸ್ ಕೂತ್ಕೊಂಡಿದ್ದಾನೆ. ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು. ಸೂಪರ್ ಕಿದಿಗ ಒಳ್ಳೆ